ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಪೊಲೀಸ್ ಠಾಣೆ ಅಂದರೆ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸೋದು, ದುಷ್ಟರಿಗೆ ಶಿಕ್ಷೆ ಕೊಡಿಸೋದು, ಕಿಡಿಗೇಡಿಗಳಿಂದ ಜನರನ್ನು ರಕ್ಷಿಸೋದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದು ಅವರ ಕರ್ತವ್ಯ ಕೂಡ ಹೌದು. ಮನೆಯಲ್ಲಿ ಅಥವಾ ಊರಿನಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದಾಗ ತಕ್ಷಣ ಎಲ್ಲರೂ ಹೇಳೋದು ಒಂದೇ ಮಾತು: ಫಸ್ಟ್ ಹೋಗಿ ನೀನು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋ ಅನ್ನೋದು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹೀಗಾಗಿ ನಮ್ಗೆ ಏನಾದರೂ ತೊಂದರೆ ಆದರೆ, ಅನ್ಯಾಯ ಆದರೆ ತಕ್ಷಣ ನಾವು ಹೋಗೋದು ಪೊಲೀಸ್ ಠಾಣೆಗೆ. ಹೀಗಾಗಿ ನಾವು ಪೊಲೀಸರನ್ನು ಸಮಾಜದ ರಕ್ಷಕರು ಅಂತ ಕರೆಯುತ್ತೇವೆ. ಆದರೆ ಇಲ್ಲೊಂದು ಠಾಣೆಯಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವಂಥ ಘಟನೆ ನಡೆದಿದೆ. ರಕ್ಷಣೆ ನೀಡಬೇಕಾದ ಪೊಲೀಸರೇ ವಿದ್ಯಾರ್ಥಿನಿಯೊಬ್ಬಳಿಗೆ ಕಿರುಕುಳ ನೀಡಿದ್ದಾರೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಕೊಡಬಾರದ ಕಾಟ ಆಕೆಗೆ ಕೊಟ್ಟಿದ್ದಾರೆ. ಕೊನೆಗೂ ಅವರ ಕಿರುಕುಳದಿಂದ ಬೇಸತ್ತ ವಿದ್ಯಾರ್ಥಿನಿ ಇದೀಗ ಹಿರಿಯರ ಗಮನಕ್ಕೆ ತಂದು ಅವರಿಗೆ ತಕ್ಕ ಶಿಕ್ಷೆ ವಿಧಿಸುವಂತೆ ಮಾಡಿದ್ದಾಳೆ. ಅಷ್ಟಕ್ಕೂ ಏನಿದು ಘಟನೆ, ಯಾವ ಠಾಣೆ, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಈ ಇಬ್ಬರು ಮಾಡಿರುವ ಗನಂದಾರಿ ಕೆಲಸಕ್ಕೆ ಇದೀಗ ಆ ಠಾಣೆಗೆ ಜನ ಹೋಗಲು ಭಯ ಪಡಬೇಕಾಗಿದೆ. ಯಾಕಂದರೆ PSI ಪೊಲೀಸ್ ಕಾನ್ಸ್ಟೇಬಲ್ ನಡತೆ ನೋಡಿ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಕೂಡ ಕಳೆದುಕೊಂಡಿದ್ದಾರೆ. ಅಂದಾಗೆ ಈ ಘಟನೆ ನಡೆದಿರೋದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿನ PSI ನಿಖಿಲ್ ಕಾಂಬ್ಳೆ ಕಾನ್ಸ್ಟೇಬಲ್ ಶಂಕರ್ ನಾಲಕರ್ ವಿರುದ್ಧ ಕಾಲೇಜ್ ವಿದ್ಯಾರ್ಥಿನಿ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾಳೆ. ಅದೇನಂತಂದ್ರೆ, ಕಳೆದ 1 ವರ್ಷದಿಂದ ಈ ಇಬ್ಬರು ನನಗೆ ಕೊಡಬಾರದ ಕಾಟ ಕೊಟ್ಟಿದ್ದಾರೆ. ಠಾಣೆಯ PSI ನಿಖಿಲ್ ಕಾಂಬ್ಳೆ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ನಾನು ಕಾಲೇಜ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣ ಹಾಗೂ ಪೊಲೀಸ್ ಠಾಣೆ ಬಳಿ ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ನನ್ನ ಚಿಕ್ಕಪ್ಪನಿಗೆ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಸಿ ಮನೆಯಲ್ಲಿ ಗಲಾಟೆ ಮಾಡುವಂತೆ ಮಾಡಿದ್ದಾರೆ. ಹೀಗೆ PSI ನಿಖಿಲ್ ವಿರುದ್ಧ ಕಾಲೇಜ್ ವಿದ್ಯಾರ್ಥಿನಿ ಆರೋಪಗಳ ಸುರಿಮಳೆಗೈಯುತ್ತಾಳೆ. ಇನ್ನು ಕಾನ್ಸ್ಟೇಬಲ್ ಶಂಕರ್ ನಾಲಕರ್ನಿಂದ ವಿದ್ಯಾರ್ಥಿನಿಗೆ ಬೇರೆ ರೀತಿಯ ಟಾರ್ಚರ್ ಅಂತೆ. ಆಕೆ ಜೊತೆ ಕಾಲೇಜಿಗೆ ಹೋಗುತ್ತಿದ್ದ ಇತರ ವಿದ್ಯಾರ್ಥಿನಿಯರಿಂದ ಈ ವಿದ್ಯಾರ್ಥಿನಿಯ ನಂಬರ್ ಪಡೆದು ಅಶ್ಲೀಲವಾಗಿ ಮೆಸೇಜ್ ಮಾಡುತ್ತಿದ್ದನಂತೆ. ಹಣ ಕೊಡುತ್ತೇನೆ ಬಾ ಎಂದು ವಿದ್ಯಾರ್ಥಿಯನ್ನು ಕಾನ್ಸ್ಟೇಬಲ್ ಶಂಕರ್ ನಾಲಕರ್ ಕರೆಯುತ್ತಿದ್ದನಂತೆ. ಇನ್ನು ಈ ವಿಷಯ ಹೇಳಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ. ಇದರಿಂದ ಕಳೆದ 1 ವರ್ಷದಿಂದ ವಿದ್ಯಾರ್ಥಿನಿ ಇವರ ಟಾರ್ಚರ್ ಸಹಿಸಿಕೊಂಡು ಬಂದಿದ್ದಾಳೆ. ಆದರೆ ಯಾವಾಗ ಇವರಿಬ್ಬರ ಟಾರ್ಚರ್ ಹೆಚ್ಚಾಯಿತೋ ಇದೀಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾಳೆ. ನನಗೆ PSI ಮತ್ತು ಕಾನ್ಸ್ಟೇಬಲ್ರಿಂದ ನನಗೆ ಜೀವ ಭಯ ಇದೆ, ಅವರಿಬ್ಬರಿಂದ ನನಗೆ ರಕ್ಷಣೆ ಕೊಡುವಂತೆ ಹಿರಿಯ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾಳೆ. ಇನ್ನು ವಿದ್ಯಾರ್ಥಿನಿಯ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಂಡ SP BS ನೇಮಗೌಡ ಅವರು ನರೇಗಲ್ ಪೊಲೀಸ್ ಠಾಣೆಯ PSI ನಿಖಿಲ್ ಕಾಂಬ್ಳೆ ಕಾನ್ಸ್ಟೇಬಲ್ ಶಂಕರ್ ನಾಲಕರನ್ನು ಅಮಾನತು ಮಾಡಿದ್ದಾರೆ. ಇಬ್ಬರನ್ನು ವಿಚಾರಣೆಗೊಳಪಡಿಸಿ ತಪ್ಪು ಕಂಡು ಬಂದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವೀಕ್ಷಕರೇ, ರಕ್ಷಣೆ ಕೊಡಬೇಕಾದ ಆರಕ್ಷಕರೇ ಭಕ್ಷಕರಾದರೆ ಜನರು ಯಾರ ಬಳಿ ಹೋಗಬೇಕು, ಯಾರ ಹತ್ರ ತಮ್ಮ ಕಷ್ಟ ಹೇಳಿಕೊಳ್ಳಬೇಕು, ಯಾರ ಹತ್ರ ಹೋಗಿ ತಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಈ ವಿಚಾರವನ್ನು ಅಲ್ಲಿನ SP ಗಂಭೀರವಾಗಿ ತೆಗೆದುಕೊಳ್ಳಬೇಕು. ತಪ್ಪು ಕಂಡ ಬಂದಲ್ಲಿ ಇಬ್ಬರಿಗೂ ಕಠಿಣ ಶಿಕ್ಷೆ ವಿಧಿಸುವಂತೆ ಮಾಡಬೇಕು. ಈ ಮೂಲಕ ಪೊಲೀಸರು ಮತ್ತು ಪೊಲೀಸ್ ಠಾಣೆಗಳ ಬಗ್ಗೆ ಜನರಿಗೆ ವಿಶ್ವಾಸ ಮೂಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ವೀಕ್ಷಕರೇ, ಈ ಸುದ್ದಿ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್. ನ್ಯೂಸಲ್ಲಿ ನಾವೇ ಬೆಸ್ಟ್.